ಸೊ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ನರ್ ಆಗ್ಬೇಕು ಅಂತ ಅನ್ಕೋತೀರಾ? ಹನುಮಂತು ವಿನ್ನರ್ ಆಗ್ಬೇಕು ಅಂತ ಅನ್ಕೋತೀವಿ. ಹನುಮಂತು. ಸೊ ಈಗ 6 ಜನ ಇದಾರಲ್ವಾ, 6 ಜನದಲ್ಲಿ ಫೈನಲಿಸ್ಟ್ ಗಳಲ್ಲಿ ಇವ್ರು ಇರಬಾರ್ದಾಯ್ತಪ್ಪ, ಇವ್ರ ಜಾಗದಲ್ಲಿ ಇನ್ನೊಬ್ರು ಇರ್ಬೇಕಿತ್ತು, ಸೊ ತುಂಬಾ ಮಿಸ್ ಮಾಡ್ಕೊಡ್ತಾ ಇದೀವಿ ಅಂತ ಯಾರು ಅನ್ಸುತ್ತೆ? ಭವ್ಯಗೌಡ. ಅವ್ರ ಜಾಗದಲ್ಲಿ ಯಾರು ಇರ್ಬೇಕಾಗಿತ್ತು? ಗೌತಮಿ ಜಾಧವ್ ಇರ್ಬೇಕಾಗಿತ್ತು. ಈಗ ಹನುಮಂತು ಯಾಕೆ ಗೆಲ್ಬೇಕಣ್ಣ? ಏನೋ ಬಡವ್ರ ಮಕ್ಳು ಬೆಳಿಲಿ. ಬಡವ್ರ ಮಕ್ಳು ಇನ್ನು ಇವರು ಭವ್ಯಗೌಡನ ಬಡವ್ರ ಮಕ್ಳೇ. ಅವ್ರೇನಿಲ್ಲ, ಅವರೆಲ್ಲ ಸೆಲೆಬ್ರಿಟೀಸ್, ಆಲ್ರೆಡಿ ಸೆಲೆಬ್ರಿಟೀಸ್. ಅಣ್ಣ ನಮಸ್ಕಾರ. ಆಲ್ರೆಡಿ ಸೆಲೆಬ್ರಿಟೀಸ್ ಅವ್ರ ಕಡೆಯಿಂದ 4 ಕಾಸು ಬರುತ್ತೆ ಅವ್ರಿಗೆ. ಅವ್ರದ್ದು ಹೆಂಗೋ ನಡೀತದೆ ಲೈಫ್. ಇವರು ಬಡವ್ರ ಮಕ್ಕಳಲ್ವಾ. ಶೋನ ಹೆಲ್ಮೆಟ್ ಅದು ಗೆದ್ ಬಂದವರಲ್ಲ ಅವರು, ಹಾಗಾದ್ರೆ ನಿಮ್ ಲೆಕ್ಕ ನೋಡಿದ್ರೆ ಗೆದ್ದು ಬಂದ್ರು ಅವ್ರು ಹಾಗೆ ಉಳಿಸ್ಕೊಂಡಿದಾರಲ್ಲ ಒಳ್ಳೆತನನ, ಹ್ಯುಮ್ಯಾನಿಟಿ ಇದೆಯಲ್ಲ. ಇವರಲ್ಲಿ ಇಲ್ವಲ್ಲ, ಇವರ ಅಗ್ರೆಸಿವ್ನೆಸ್ ಜಾಸ್ತಿ ಇದೆ, ದರ್ಪ ಜಾಸ್ತಿ ಇದೆ, ಎಲ್ಲ ತಿಳ್ಕೊಂಡಿದೀವಿ ಅನ್ನೋ ಅಷ್ಟು ಅಹಂ ಇದೆ. ಹಾಗಾಗಿ ನಾವು ಹನುಮಂತಿಗೆ. ಈಗ ಹನುಮಂತನ ಮುಗ್ಧ ಅಂತ ಹೇಳ್ಕೊಬಿಟ್ಟು ಆಟ ಆಡ್ತಾ ಇದಾರೆ ಅಂತ ಹೇಳ್ತಾರೆ, ಆ ತರ ನೋಡಿದ್ರೆ. ಬಟ್ ಹಾಗೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಆಲ್ಮೋಸ್ಟ್ ಜನಗಳಿಗೆ ಆತರ ಹೇಳ್ತಾ ಇದಾರೆ, ಅದಕ್ಕೋಸ್ಕರ ಆ ಕ್ವಶನ್ ಕೇಳಿ. ಯಾರ್ದು ವಿಭಿನ್ನವಾದ ಅಭಿಪ್ರಾಯ ಇದ್ದೇ ಇರುತ್ತೆ. ನಮ್ಮ ಅಭಿಪ್ರಾಯ ಇದು. ಸರ್, ಈಗ ಹನುಮಂತು ಗೆಲ್ಬೇಕು ಅನ್ನೋದು ನಿಮ್ಮ ಇಚ್ಛೆ, ಬಟ್ ಯಾರು ಗೆಲ್ಬಹುದು? ತ್ರಿವಿಕ್ರಮಕ್ಕೆ ಚಾನ್ಸ್ ಇದೆ. ಇವ್ರಿಬ್ರಲ್ಲಿ ಫೈಟ್ ಇದೆ ಅಂತೀರಾ? ಅವರಿಬ್ಬರಲ್ಲಿ ಫೈಟ್ ಇದೆ. ಓಕೆ, ಸೆಕೆಂಡ್ ಪ್ಲೇಸ್ ಯಾರಿಗೆ ಬರ್ಬೇಕು? ಹನುಮಂತು ಅವರು ತ್ರಿವಿಕ್ರಮ್ ಸೆಕೆಂಡ್ ಪ್ಲೇಸ್. ಒಳ್ಳೆ ಅವ್ರಿಬ್ರೊಳಗೆ ಯಾರಾದ್ರು ಓಕೆ, ಚೆನ್ನಾಗಿ ಆಡಿದ್ದಾರೆ ಪ್ರತಿಯೊಂದು ವಿಚಾರದಲ್ಲಿ. ಮೋಕ್ಷಿತಾ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಯಾಕೆಂದ್ರೆ ಅವ್ರ ತಮ್ಮನು ಸ್ವಲ್ಪ ಕಷ್ಟದಲ್ಲಿದ್ದಾರೆ, ಅವ್ರ ಫ್ಯಾಮಿಲಿನೂ ಕಷ್ಟದಲ್ಲಿದೆ. ಅವ್ರ ತಮ್ಮ ಅಂಗವಿಕಲ ಆಕ್ಚುಲಿ. ಇಲ್ಲೇ ಅವರೆಲ್ಲ ಸೀರಿಯಲ್ ಆರ್ಟಿಸ್ಟ್ ಅಲ್ವಾ, ಹಾಗಾಗಿ ನಡೀತದೆ ಅವ್ರಿಗೆ. ಇವಾಗಿಂದ ನೆಕ್ಸ್ಟ್ ಮುಂದಕ್ಕೆ ಒಳ್ಳೆ ಭವಿಷ್ಯ ಇರ್ಬೋದು ಅವ್ರಿಗೆ. ಒಳ್ಳೆ ಚಾನ್ಸ್ ಸಿಗುತ್ತೆ ಅವ್ರಿಗೆ, ಡೆವಲಪ್ ಆಗ್ತಾರೆ ಅವರು. ಓಕೆ, ಆ ಉದ್ದೇಶದಿಂದ ನೀವು ಇವ್ರನ್ನ ಆಯ್ಕೆ ಮಾಡ್ತೀರಾ? ನಮಸ್ತೆ. ಹೇಳಿ ಸರ್. ಓಕೆ, ಬಿಗ್ ಬಾಸ್ ನೋಡ್ತೀರಾ? ಹಾ, ನೋಡ್ತೀವಿ ಸರ್. ಸೊ ಬಿಗ್ ಬಾಸ್ ಅಲ್ಲಿ ಯಾರು ನಿಮ್ಗೆ ಇಷ್ಟ ಈಗ ಇರೋದ್ರಲ್ಲಿ? ನಮ್ಗೆ ಹನುಮಂತ್ ಅವರು ಇಷ್ಟ ತುಂಬಾ. ಹನುಮಂತು ಇಷ್ಟ. ಓಕೆ, ಸೊ ಈಗ ಫೈನಲಿಸ್ಟ್ ಇದಾರಲ್ಲ, ಹಾ ಸರ್, ಇದ್ರಲ್ಲಿ ಯಾರು ಗೆಲ್ಬೇಕು ಅಂತ ಅನ್ಕೊಂತೀರಾ? ಅದೇ ಹನುಮಂತ್ ಅವರೇ ಗೆಲ್ಬೇಕು. ಯಾರು ಗೆಲ್ಬಹುದು? ನನ್ ಪ್ರಕಾರ ಹನುಮಂತ್ ಅವರೇ ಗೆಲ್ಲೋದು. ಹನುಮಂತನೇ ಗೆಲ್ತಾರೆ, ಹನುಮಂತನೇ ಗೆಲ್ಬೇಕು. ಹಾ, ಅಷ್ಟೇ. ಓಕೆ, ಇದು ಯಾರು ಸೆಕೆಂಡ್ ಪ್ಲೇಸ್? ಸೆಕೆಂಡ್ ಪ್ಲೇಸ್ ಮೋಕ್ಷಿತಾ ಅಕ್ಕ. ಮೋಕ್ಷಿತಾ ಬರ್ಬೇಕು. ಥರ್ಡ್ ಪ್ಲೇಸ್ ಯಾರು ಬರ್ಬೋದು? ಥರ್ಡ್ ಪ್ಲೇಸ್ ಇಲ್ಲ, ಬಟ್ ಯಾರು? ತ್ರಿವಿಕ್ರಮ್. ಓಕೆ, ಈಗ ಇರೋದ್ರಲ್ಲಿ 6 ಜನದಲ್ಲಿ ಇಂಥವ್ರು ಇರಬಾರ್ದಿತ್ತಪ್ಪ, ಈ ಜಾಗದಲ್ಲಿ ಇನ್ನೊಬ್ರು ಇದ್ರೆ ಚೆನ್ನಾಗಿರ್ತಾ ಇತ್ತು. ಭವ್ಯ ಇರಬಾರ್ದಿತ್ತು ಅಷ್ಟೇ. ಹೌದಾ? ಯಾರು ಇರ್ಬೋದಿತ್ತು ಅವ್ರ ಜಾಗದಲ್ಲಿ? ಧನರಾಜ್ ಇರ್ಬೇಕು. ಬಿಗ್ ಬಾಸ್ ಮೋಸ ಮಾಡುದಾ? ಆತರ ಇಲ್ಲ, ಅವ್ರು ಒಪ್ಕೊಂಡ್ರಲ್ವಾ, ಅದೇ ತರ ಬೇಕಂತ ಆಗಿಲ್ಲ ಅದು. ಅವ್ರು ಮಾಡಿದವ್ರು ಒಪ್ಕೊಂಡ್ರು. ಅಲ್ಲ, ಅದೇ ತರ ತುಂಬಾ ತಪ್ಪುಗಳಾಗಿತ್ತು ಹಿಂದಿನ ಎಪಿಸೋಡ್ಗಳಲ್ಲಿ, ಅವ್ರನ್ನೆಲ್ಲ ಕಳ್ಸ್ಕೊಯ್ತಾರ. ಬಟ್ ಇವ್ರನ್ನ ಮೋಸ ಆಯ್ತು ಅನ್ಕೊಳ್ತೀವಲ್ಲ ಬಿಗ್ ಬಾಸ್. ಧನರಾಜ್ಗೆ ಏನಾದ್ರು ಬಿಗ್ ಬಾಸ್ ಕಡೆಯಿಂದ ಮೋಸ ಆಯ್ತಾ? ಆತರ ಏನಾಗಿಲ್ಲ, ಜನರ ಓಟು ಹೆಂಗಾಗಿತ್ತು ಹಂಗಾಗಿತ್ತು. ಇನ್ನೊಂದ್ ಕಡೆ ಹನುಮಂತ್ ಅವರು ಸೇಫ್ ಮಾಡುವಾಗ ಮೋಕ್ಷಿತನ ಸೇಫ್ ಮಾಡಿದ್ರು, ಧನರಾಜ್ ಅವ್ರನ್ನ ಸೇಫ್ ಮಾಡಿದ್ರೆ ಫೈನಲ್ ಬರ್ತಾ ಇದ್ರು. ಆದ್ರೆ ಅವರು ಹನುಮಂತ್ ಅವ್ರ ಆಟ ಗೇಮ್ಸ್ ಎಲ್ಲ ನೋಡ್ಕೊಂಡೇ ಸೇಫ್ ಮಾಡಿದ್ದು ಮೋಕ್ಷಿತ ಅವ್ರಿಗೆ. ಆ ವಾರದೆಲ್ಲ ಗೇಮ್ಸ್ ದೋಸ್ತ ಅಂತ ಇದ್ರಲ್ಲ, ಆತರ ಅವ್ರದ ದೋಸ್ತಾನೆ. ಗೇಮ್ ಬಂದ್ರೆ ದೋಸ್ತ ಎಲ್ಲ ಏನೂ ಇಲ್ಲ. ಅದಕ್ಕೆ ಫೈನಲ್ ಹೋಗಿದ್ದಲ್ಲ. ಹೌದು, ಈ ಸಾರಿ ಹನುಮಂತ ಪಕ್ಕ ಬರ್ತಾರೆ. ಬೈ ಚಾನ್ಸ್ ಗೆಲ್ಲಿಲ್ಲ ಅಂದ್ರೆ ಗೆಲ್ಬಹುದು ಅಂತ ಭರವಸೆ. ಗೆದ್ರೆ ಏನ್ ಮಾಡ್ತೀರಾ? ಅಷ್ಟೇ, ಸೆಲೆಬ್ರೇಟ್ ಮಾಡ್ಬಿಡ್ತೀವಿ. ಯಾವ ತರ ಸೆಲೆಬ್ರೇಷನ್ ಮಾಡ್ತೀರಾ? ಸುಮ್ನೆ ನಮ್ ಫ್ರೆಂಡ್ ಸರ್ಕಲ್ ನಾವು ಖುಷಿಯಿಂದ ಸೊ ಯಾರು ಗೆಲ್ಬೇಕು ಅನ್ಸುತ್ತೆ? ಹನುಮಂತ ಗೆಲ್ಲಬೇಕು ಸರ್. ನಿಮ್ಗೆ ಹನುಮಂತನೇ ಗೆಲ್ಬೇಕು. ಯಾಕೆ? ಯಾಕೆಂದ್ರೆ ಅವನು ಬಹಳ ಮಾತು ಇದ್ರೊಳಗೆ ಚೆನ್ನಾಗಿ ಆಡ್ತಾನೆ, ದುರಾಂಕಾರ ಇಲ್ಲ. ಯಾವ ಸ್ಟೇಜಲ್ಲಿ ಹೆಂಗ್ ನಡ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ. ಅದರಿಂದ ನಮ್ಗೆ ಅವನ್ನ ಗೆಲ್ಲಬೇಕು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಸೊ ಯಾರು ಗೆಲ್ಬಹುದು ಅಂದ್ರೆ ನೀವು ಗೆಸ್ ಮೇಲೆ? ನನ್ ಗೆಸ್ ಮೇಲೆ ಹನುಮಂತು ಗೆಲ್ಬಹುದು ಅನ್ಸುತ್ತೆ. ಗೆಲ್ಬಹುದು, 90% ಗೆಲ್ತಾನೆ. ಸೊ ಸೆಕೆಂಡ್ ಪ್ಲೇಸ್ ಯಾರಿಗೆ ಬರ್ಬೋದು? ಸೆಕೆಂಡ್ ಪ್ಲೇಸ್ ಇವರು ರಾಜತ್ ದುರಾಂಕಾರ ಮಂಜಾಣಿಗೆ ಬರ್ಬೇಕು. ಸ್ವಲ್ಪ ಮಂಜಣ್ಣಗೆ ಬರ್ಬೇಕಾ? ಅಂದ್ರೆ ಈಗ ಮಂಜಣ್ಣ ರಜತ್ ಬಗ್ಗೆ ಇಬ್ರು ಜಗಳ ನೋಡಿದ್ರೆ ನಿಮ್ಮ ಅನಿಸಿಕೆ ಏನು ಸರ್? ರಜತ್ಗೆ ಸ್ವಲ್ಪ ಏನಂದ್ರೆ ಅವ್ನು ಯಾವ ರೀತಿ ಮಾತಾಡ್ತಾರೆ, ಅವ್ರು ಏನೋ ಪರಿಜ್ಞಾನ ತಿಳ್ಕೊಳ್ಳಲ್ಲ. ಏನೋ ಸ್ವಲ್ಪ ನನ್ ಗಡತ್ತಾಗಿ ಮಾತಾಡ್ಬೇಕು ಅನ್ನೋದು ಬಗ್ಗೆ ಅವ್ನಿಗೆ ಏನ್ ಮಾತಾಡ್ತೀನಿ ಅವ್ನು ನಿಗಾ ಇಲ್ಲ ಅವ್ನು ರಜತ್ಗೆ. ಅದ್ರಿಂದ ಸ್ವಲ್ಪ ಅವ್ನು ಈ ಸತಿ ಹೋಗ್ಬೇಕಾಗಿತ್ತು, ಅದು ಮಂಜು ಉಳ್ಕೊಂಡವ್ನೆ. ನನಗೆ ಡೌಟ್ ಇದ್ದಿತ್ತು ಮಂಜು ಇವ್ನು ಹೋಗ್ಬೇಕಾಗಿತ್ತು, ರಜತ್ ಹೋಯ್ತಿದ್ದ. ಅದೇನೋ ಅವನು ಉಳ್ಕೊಂಡ ಇವ್ರು ಹೊರಟವ್ರು ಅವ್ರು. ಓಕೆ, ಅಲ್ಲ ಇವಾಗ ಫೈನಲಿಸ್ಟ್ 6 ಜನ ಇದಾರೆ, 6 ಜನ ಫೈನಲಿಸ್ಟ್ ಆಗಿದ್ದಾರೆ. ಈ ಒಂದು ವಾರ ಅವರೇ ಇರ್ತಾರೆ. ಸೊ ಇದ್ರಲ್ಲಿ ಈ 6 ಜನದಲ್ಲಿ ಒಬ್ರು ಇರಬಾರ್ದಾಯ್ತಪ್ಪ, ಇವ್ರೇನು ಯೋಗ್ಯರಲ್ಲ,
ಇವ್ರ ಜಾಗದಲ್ಲಿ ಬೇರೆಯವ್ರು ಇರ್ಬೇಕಿತ್ತು ಅಂತ ಯಾರನ್ನ ಅನ್ಸುತ್ತೆ ನಿಮ್ಗೆ? ಈ ಮೊನ್ನೆ ಹೋದ್ರಲ್ಲ ಧರ್ಮರಾಜ್ ಧರ್ಮರಾಜ್ ಇರ್ಬೇಕಾಯ್ತು ಸರ್, ಆ ಜಾಗದಲ್ಲಿ ಇರ್ಬೇಕಾಯ್ತು. ಧರ್ಮರಾಜ್ ಅವ್ರ ಹೆಸರು ಧರ್ಮರಾಜ್ ಅಲ್ಲ, ಧರ್ಮರಾಜ್ ಅಲ್ಲ, ಧನರಾಜ್ ಸರ್, ಧನರಾಜ್ ಇರ್ಬೇಕಾಯ್ತು. ಧನರಾಜ್ ಧನರಾಜ್ ಇರ್ಬೇಕಾಯ್ತು ಸರ್. ಸೊ ಇಲ್ಲಿ ಯಾರು ಹೋಗ್ಬೇಕಾಗಿತ್ತು? ಧನರಾಜ್ ಇರ್ಬೇಕಾಯ್ತು. ರಜತ್ ಹೋಗ್ಬೇಕಾಯ್ತು. ರಜತ್ ಹೋಗ್ಬೇಕಾಯ್ತು. ಸೊ ಇವಾಗ ಬಿಗ್ ಬಾಸ್ ನ ಮುಂದಿನ ವರ್ಷದಿಂದ ಸುದೀಪ್ ಸರ್ ನಡ್ಸ್ಕೊಳಲ್ಲ ಅಂತ ಹೇಳ್ತಾವ್ರೆ. ಸೊ ಒಂದ್ ವೇಳೆ ಅವ್ರೇನ ನಡ್ಸ್ಕೊಡ್ಲಿಲ್ಲ ಅಂದ್ರೆ ಯಾರು ನಡ್ಸ್ಕೊಡ್ಬೋದು? ಅಥವಾ ಬಿಗ್ ಬಾಸ್ ಮಾಡ್ತಾರ ಮಾಡಲ್ವಾ ನಿಮ್ಮ ಮನಸ್ಸಿಗೆ? ಅವರು ಮಾಡ್ತಾರೆ ಅಂದ್ರೆ ಮಾಡ್ತಾರೆ, ಇನ್ನು ಇದಾಗಿಲ್ಲ, ಕ್ಲಾರಿಕೇಟ್ ಆಗಿಲ್ಲ. ಇದು ಸ್ವಲ್ಪ ಡಿಸ್ಕಸ್ ನಡೀತಾ ಐತೆ. ಓಕೆ, ಸರ ಮಾಡ್ಬೋದು, ಸುದೀಪ್ ಸರ ಮಾಡ್ಬೋದು. ಒಂದ್ ವೇಳೆ ಅವ್ರು ಮಾಡ್ಲಿಲ್ಲ ಅವ್ರು ಮಾಡ್ಲಿಲ್ಲ ಅಂದ್ರೆ ಇವ್ರು ಬರ್ಬೋದು, ಭಟ್ರು ಬರ್ಬೋದು ಅನ್ಸ್ತದೆ. ಇಲ್ಲ ಅಂದ್ರೆ ಯಾರು ಭಟ್ರು ಹೇಳಿ? ಇವರು ಶೆಟ್ರು, ಯೋಗರಾಜ್ ಭಟ್ರು ಬರ್ಬೋದು. ಯೋಗರಾಜ್ ಭಟ್ರು ನಡ್ಸ್ಕೊಡ್ಬೋದಾ? ನಡ್ಸ್ಕೊಡ್ಬೋದು ಸರ್, ಅವ್ರು ಪರವಾಗಿಲ್ಲ. ಇಲ್ಲ ಅಂದ್ರೆ ಅವ್ರು ಬೇರೆ ಯಾರು ಬರ್ಬೋದು, ಇವ್ರಿಬ್ರೊಳಗೆ ಯಾರು. ಈಗ ನಾನು ನಿಮ್ ಪ್ರಕಾರ, ಈಗ ನಾನ್ ಸುಮ್ನೆ ಎಕ್ಸಾಂಪಲ್ ಕೊಡ್ತೀನಿ, ಹೇಳಿ. ಸೀರಿಯಸ್ ಏನಲ್ಲ. ಇಲ್ಲ ಸರ್, ಈಗ ಒಂದ್ ವೇಳೆ ಆ ಜಾಗಕ್ಕೆ ಉಪೇಂದ್ರ ಸರ್ ಬಂದ್ರೆ ಹೆಂಗನ್ಸುತ್ತೆ? ಸರ್ ಉಪೇಂದ್ರ ಸರ್ ಬಂದ್ರೆ ಅಷ್ಟೇ ಅದಿಲ್ಲ ಸರ್ ಅದು. ಯಾಕೆಂದ್ರೆ ಅವ್ರಿಗೆ ಇವ್ರಿಗೆ ಗೊತ್ತಿದೆ, ಯಾರಿಗೆ ಸುದೀಪ್ ಸರ್ ಗೊತ್ತಿರ್ತದೆ, ಸುದೀಪ್ ಗೊತ್ತಿರ್ತದೆ. ಆದ್ರೆ ಇವ್ರು ಉಪೇಂದ್ರ ಏನ್ ಬರೋದು ನನ್ಗೇನದು ಇಲ್ಲ ಸರ್, ಯಾಕಂದ್ರೆ ಅವ್ರಿಗೆ ಸೂಟ್ ಆಗಲ್ಲ ಸರ್ ಅದಕ್ಕೆ. ಅದನ್ನ ಯೋಗರಾಜ್ ಭಟ್ರು ನಡೆಸ್ಬೇಕು, ಇಲ್ಲಾಂದ್ರೆ ಸುದೀಪ್ ಸರ್ ಬಿಟ್ರೆ ಬೇರೆ ಯಾರಲ್ಲ. ಬೇರೆ ಇನ್ಯಾರು ನಡೆಸ್ಬೋದು? ಬೇರೆ ಇನ್ನೊಂದು ಯಾರೋ ಒಬ್ರು ಇದಾರೆ ಸರ್, ಮತ್ತೆ ಅವರು ಯಾರು? ರಮೇಶ್ ಅರವಿಂದ್ ಅವರ? ರಮೇಶ್ ಅರವಿಂದ್ ಇರ್ಬೋದು ಸರ್, ರಮೇಶ್ ಬರ್ಬೋದು. 90% ನನ್ಗೇನು 3/4% ಅವ್ರು ಬರಲ್ಲ. ಸುದೀಪ್ ಸರ್ ತಗೊಂಬೋದು ಅನಿಸ್ತದೆ ನನ್ಗೆ 90%. ದರ್ಶನ್ ಅವ್ರು ಬಂದ್ರೆ ಬಿಡಿ ಸರ್, ಕಚ್ಚಾ ನನ್ ಮಗ ಅವನು, ಅವ್ನ ಸುದ್ದಿ ಕೇಳ್ತೀರ? ಬಿಡಿ ಸರ್, ಅವ್ನು ಕೇಳ್ಬೇಡಿ ಬಿಡಿ ಸರ್. ಅವ್ನು ಹುಟ್ಟು 3rd ಕ್ಲಾಸ್ ನನ್ ಮಗ ಅವನು. ಹಿಂಗೆ ಹೇಳ್ದೆ ಅಂತ ಹೇಳಿ 3rd ಕ್ಲಾಸ್ ಅವನು. ಯಾಕೆ ಸರ್, ಯಾಕೆ ಅಂತಂದ್ರೆ ಸರ್, ಬಿಡ್ಲಿ ಸರ್, ಹೊಡೆದು ಬಿಡಿ ಸರ್. ನಮ್ಗೇನು ಸರ್, ಒಂದೇನಂದ್ರೆ ಒಬ್ಬ ಅಮಾಯಕ ಹೆಣ್ಮಗಳು ಸತ್ತೋಗ್ಬಿಟ್ರು. ಅಲ್ಲ, ಅವರೇ ಮಾಡಿದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಾ? ಇವಾಗೆಲ್ಲ ಪೊಲೀಸ್ ಇದೆಲ್ಲ ಇದಾಗಿದಲ್ಲ ಸರ್. ಅಲ್ಲ, ಈಗ ನಾವು ಪೊಲೀಸ್ ಮಾಡಿದ್ದಿಲ್ಲ ಸರಿ ಅಂತ ಒಪ್ಕೊಳಕ್ಕಾಗಲ್ವಾ? ಫೈನಲ್ ಕೋರ್ಟ್ ಇಂದ ಬಂದ್ರೆ ತಾನೇ ನಾವು. ಈಗ ಸರ್, ಇದು ವಾದ ನಡೀತಾ ಐತೆ, ಇವ್ ಬೇಲ್ ಮೇಲೆ ಈಚೆ ಬಂದವನೆ. ಅಲ್ಲ, ಗೊತ್ತಾಯ್ತು. ನಾವ್ ಹೆಂಗ್ ಡಿಸೈಡ್ ಮಾಡಕ್ಕಾಗತ್ತೆ? ನೀವಲ್ಲಿ ನಾವಲ್ಲಿ ಹೆಂಗ್ ಡಿಸೈಡ್ ಮಾಡ್ಬೋದು? ಡಿಸೈಡ್ ಅಂದ್ರೆ ಮೋಸ್ಟ್ಲಿ 90% ಇದ್ರ ಮೇಲೆ ಏನೋ ಇದು ಸಜಾ ಆಗ್ಬೋದು, ಇಲ್ಲಾಂದ್ರೆ ಬಿಡುಗಡೆ ಆಗ್ಬೋದು. ಅಲ್ಲ, ಅದಲ್ಲ, ಈಗ ನೀವ್ ಹೇಳಿದ್ರಿ ಅವ್ರಿಗೆ ಮಾಡಿದಾರೆ ಅಂತವಾ. ಸೊ ಹಂಗ್ ಮಾಡಿದಾರೆ ಅಂತ ನಾವ್ ಹೆಂಗ್ ಹೇಳಕ್ಕಾಗತ್ತೆ ಅಲ್ವಾ? ಕೋರ್ಟ್ ತೀರ್ಪು ಕೊಡ್ತು ಬಿಡಿ ಸರ್, ಕೋರ್ಟ್ ತೀರ್ಪು ಕೊಡ್ತು. ಸೊ ನಿಮ್ಗೆ ಅದೊಂದೇ ವಿಷಯಕ್ಕೆ ಬೇಜಾರ ಅವ್ರಲ್ಲೇ? ಅದ್ ಬಿಟ್ರೆ ಅವ್ರ ಸಿನಿಮಾಗಳೆಲ್ಲ ನೋಡಿದೀರಾ? ಸಿನಿಮಾಗಳು ಬಹಳ ಚೆನ್ನಾಗ್ ಮಾಡ್ದ ಸರ್. ಸಿನಿಮಾಗಳು ಚೆನ್ನಾಗ್ ಮಾಡ, ಸಿನಿಮಾದ ಬಗ್ಗೆ ಇದಲ್ಲ, ಸಿನಿಮಾ ಬಗ್ಗೆ ಚೆನ್ನಾಗ್ ಮಾಡಾರೆ. ಅದ್ರ ಬಗ್ಗೆ ಒಂಚೂರು ಇಲ್ಲ, ಯಾವ ರೀತಿ ಮಾಡ್ಬೇಕು ಚೆನ್ನಾಗ್ ಮಾಡಿ. ನಮಗೂ ಇದೈತೆ, ಆದ್ರೆ ಈ ರೀತಿಯೊಳಗೆ ಒಂದು ಬೇಜಾರು ಅಷ್ಟೇ. ಹನುಮಂತ ಗೆಲ್ಬೇಕು. ಯಾಕೆ? ಹಳ್ಳಿ ಹುಡುಗ, ಹಳ್ಳಿ ಪ್ರತಿಭೆ, ಹಂಗಾಗಿ ಅವನೇ ಗೆಲ್ಬೇಕು. ಅದ್ ಬಿಟ್ರೆ ಸೆಕೆಂಡ್ ಪ್ಲೇಸ್ ಯಾರು ಬರ್ಬೇಕು? ತ್ರಿವಿಕ್ರಮ್. ಸೊ ಅವ್ರಿಬ್ರೆ. ಸರ್, ಇವಾಗ ಇರೋರಲ್ಲಿ ಇಂಥವ್ರು ಇರಬಾರ್ದಾಗಿತ್ತು, ಈ ಜಾಗಕ್ಕೆ ಇನ್ನೊಬ್ರು ಇರ್ಬೇಕಿತ್ತು ಅಂತ ಯಾರು? ಅದ್ ನಾವು ಡಿಸೈಡ್ ಮಾಡೋದು, ಬಿಗ್ ಬಾಸ್ ಡಿಸೈಡ್ ಮಾಡೋದು. ನಮ್ಗೆ ಯಾರಿಗೆ ಖುಷಿ ಇದೆ ನಾವು ಅವ್ರ ಹೆಸರು ಹೇಳ್ಬೋದು, ವೋಟ್ ಹಾಕ್ಬೋದು. ಅದ್ ಬಿಟ್ರೆ ನಾವ್ ಇರ್ಬಾರ್ದು ಅಂತ ಹೇಳಕ್ ನಾವ್ ಯಾರು? ಒಟ್ನಲ್ಲಿ ಹನುಮಂತ ಗೆಲ್ಬೇಕು ಅಂತ ಹೇಳ್ತೀರಿ? ಹನುಮಂತ ಯಾವ ಕಾರಣಕ್ಕೆ ಅಂದ್ರಣ? ಹಳ್ಳಿ ಪ್ರತಿಭೆ. ಅವನಷ್ಟು ಯಾರು ಆಟ ಆಡಿಲ್ಲ, ಸುಮ್ಮನೆ ಹೇಳ್ಬೋದು ಒಳಗಡೆ ಇರೋರು. ಆದ್ರೆ ಎಲ್ಲ ಆಡಿ ಅವನ ತರ ಬರ್ಬೋದಿತ್ತಲ್ಲ ಮುಂದೆಗಡೆ, ಅಷ್ಟೇ.